ಹೆಣ್ಣು ಮಕ್ಕಳಿಗೆ ಅಂದ ಇದ್ರೆ ಚಂದ. ಆ ಅಂದನೇ ಆಯ್ದ ಮಾಡ್ಕೊಂಡ್ಬಿಟ್ರೆ ಹೆಂಗೆ ಕಂದ. ಹೇಳ್ತಿರೋದ್ರಲ್ಲಿ ಲಾಜಿಕ್ ಇದೆಯಾ ಅಥವಾ ಇದು ಕೇವಲ ಒಂದು ಸಿನಿಮಾದ ಡೈಲಾಗ್ಗೆ ಮಾಡ್ತಾ ಇರುವಂತಹ ಓವರ್ ರಿಯಾಕ್ಷನ್? ಕಾಲಕ್ಕೆ ತಕ್ಕಂತೆ ನಡಿಬೇಕು, ತಾಳಕ್ಕೆ ತಕ್ಕಂತೆ ಕುಣಿಬೇಕು. ಆ ಟ್ರೆಂಡ್ ನ ಬಳಸ್ಕೊಂಡು ಫೇಮಸ್ ಆಗೋಕೆ, ವ್ಯೂಸ್ ಪಡೆಯೋಕೆ ಮಾಡ್ತಿರುವಂತಹ ಪಬ್ಲಿಸಿಟಿ. ಹೆಣ್ಣು ಮಕ್ಕಳಿಗೆ ಅಂದ ಇದ್ರೆ ಚಂದ, ಗಂಡು ಮಕ್ಕಳಿಗೆ ಮರ್ಯಾದೆ ಇದ್ರೆ ಚಂದ ಕಂದ. ಇದು ನಾನು ಹೇಳ್ತಾ ಇರೋದಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಸದ್ಯಕ್ಕೆ ಸಿಕ್ಕಾಪಟ್ಟೆ ಟ್ರೆಂಡ್ ಆಗ್ತಿರುವಂತಹ ಬಿಸಿ ಬಿಸಿ ಚರ್ಚೆಗೆ ಕಾರಣ ಆಗಿರೋ ವಿಷಯ. ರಾಕಿಂಗ್ ಸ್ಟಾರ್ ಯಶ್ ಅವರ ಬಹುನಿರೀಕ್ಷಿತ ಟಾಕ್ಸಿಕ್ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿ ರೆಕಾರ್ಡ್ಸ್ ಬ್ರೇಕ್ ಮಾಡ್ತಿದೆ. ಆದರೆ ಈ ಟ್ರೈಲರ್ನಲ್ಲಿ ಬರುವ ಒಂದು ಡೈಲಾಗ್ ಬಗ್ಗೆ ರಿಷಿಕಾ ಸಿಂಗ್ ಅವರು ಎತ್ತಿರುವ ಪ್ರಶ್ನೆ ಈಗ ಆನ್ಲೈನ್ನಲ್ಲಿ ಚರ್ಚೆ ಆಗ್ತಾ ಇದೆ. ಅಸಲಿಗೆ ಆಗಿದ್ದೇನು? ಟಾಕ್ಸಿಕ್ ಟ್ರೈಲರ್ನಲ್ಲಿ ಬರುವ ಒಂದು ನಿರ್ದಿಷ್ಟ ಡೈಲಾಗ್ ಹೆಣ್ಣು ಮಕ್ಕಳಿಗೆ ಅಗೌರವ ತೋರುವಂತಿದೆ. ಹೆಣ್ಣಿಗೆ ಅಂದ ಇದ್ರೆ ಚಂದ, ಆ ಅಂದನೇ ಆಯ್ದ ಮಾಡ್ಕೊಂಡ್ಬಿಟ್ರೆ ಹೆಂಗೆ ಕಂದ. ಇದು ತಪ್ಪು ಅಂತ ರಿಷಿಕಾ ಸಿಂಗ್ ಓಪನ್ ಆಗಿ ವಿರೋಧ ವ್ಯಕ್ತಪಡಿಸಿದ್ದಾರೆ. ಈಗ ಇಂಟರ್ನೆಟ್ನಲ್ಲಿ ಎರಡು ಬಣಗಳಾಗಿವೆ. ಒಂದು ಕಡೆ ರಿಷಿಕಾ ಸಿಂಗ್ ಹೇಳಿದ್ದು 100% ಸರಿ ಅಂತ ಸಪೋರ್ಟ್ ಮಾಡೋರು, ಇನ್ನೊಂದು ಕಡೆ ಇದು ಬರೀ ಅಟೆನ್ಷನ್ಗಾಗಿ ಫೇಮಸ್ ಆಗೋಕೆ ಮಾಡ್ತಾ ಇರುವಂತಹ ಗಿಮಿಕ್ ಅಂತ ಟ್ರೋಲ್ ಮಾಡ್ತಿರೋರು. ಇವತ್ತು ನಾವು ಯಾವುದೇ ಬಯಾಸ್ ಇಲ್ಲದೆ ಕ್ಯಾಶುವಲ್ ಆಗಿ ಮತ್ತು ಸ್ವಲ್ಪ ಇನ್ಡೆಪ್ತ್ ಆಗಿ ಈ ವಿಷಯವನ್ನ ಅನಲೈಸ್ ಮಾಡೋಣ. ರಿಷಿಕಾ ಸಿಂಗ್ ಹೇಳ್ತಿರೋದ್ರಲ್ಲಿ ಲಾಜಿಕ್ ಇದೆಯಾ ಅಥವಾ ಇದು ಕೇವಲ ಒಂದು ಸಿನಿಮಾದ ಡೈಲಾಗ್ಗೆ ಮಾಡ್ತಾ ಇರುವಂತಹ ಓವರ್ ರಿಯಾಕ್ಷನ್? ಲೆಟ್ಸ್ ಬ್ರೇಕ್ ಇಟ್ ಡೌನ್. ಮೊದಲನೇದಾಗಿ ಒಂದು ಪಾಸಿಟಿವ್ ಆ್ಯಂಗಲ್ ಇಂದ ನೋಡೋಣ. ನಾವು ಖಂಡಿತವಾಗಿಯೂ ಒಪ್ಪಿಕೊಳ್ಳಲೇಬೇಕಾದ ಒಂದು ದೊಡ್ಡ ವಿಷಯ ಅಂದರೆ ಗಟ್ಸ್. ಒಂದು ಪ್ಯಾನ್ ಇಂಡಿಯಾ ಲೆವೆಲ್ನ 100 ಕೋಟಿ ಬಜೆಟ್ನ ಇಡೀ ದೇಶವೇ ಕಾಯ್ತಾ ಇರೋ ಸಿನಿಮಾದ ಬಗ್ಗೆ, ಅದು ಯಶ್ ಅವರಂತಹ ಮ್ಯಾಸಿವ್ ಸೂಪರ್ ಸ್ಟಾರ್ ಸಿನಿಮಾದ ಬಗ್ಗೆ ಓಪನ್ ಆಗಿ ನೆಗೆಟಿವ್ ಕಮೆಂಟ್ ಮಾಡಬೇಕು ಅಂದರೆ ನಿಜಕ್ಕೂ ಧೈರ್ಯ ಬೇಕು. ತಮಗೆ ತಪ್ಪು ಅಂತ ಅನಿಸಿದ್ದನ್ನ ಯಾರ ಮುಲಾಜಿಗೂ ಒಳಗಾಗದೆ ಟ್ರೋಲ್ ಆಗ್ತೀನಿ ಅನ್ನೋ ಭಯ ಇಲ್ಲದೆ ಪಬ್ಲಿಕ್ ಪ್ಲಾಟ್ಫಾರ್ಮ್ನಲ್ಲಿ ಹೇಳಿದ್ದಾರಲ್ಲ, ಆ ಕರೇಜ್ನ ನಾವು ಅಪ್ರಿಷಿಯೇಟ್ ಮಾಡಲೇಬೇಕು. ಸ್ವಲ್ಪ ಇನ್ಡೆಪ್ತ್ ಆಗಿ ಯೋಚನೆ ಮಾಡಿದ್ರೆ ಸಿನಿಮಾಗಳು ನಮ್ಮ ಸಮಾಜದ ಮೇಲೆ, ವಿಶೇಷವಾಗಿ ಯುವಕರ ಮೇಲೆ ದೊಡ್ಡ ಪ್ರಭಾವ ಬೀರುತ್ತೆ. ಮಾಸ್ ಹೀರೋಗಳು ಹೇಳೋ ಡೈಲಾಗ್ಗಳನ್ನು ಹುಡುಗರು ರಿಯಲ್ ಲೈಫ್ನಲ್ಲಿ ಫಾಲೋ ಕೂಡ ಮಾಡ್ತಾರೆ. ಹೀಗಿರುವಾಗ ಮಹಿಳೆಯರ ಬಗ್ಗೆ ಕೀಳಾಗಿ ಮಾತಾಡೋ ಡೈಲಾಗ್ಗಳು ಬಂದರೆ ಅದು ಸಮಾಜಕ್ಕೆ ತಪ್ಪು ಸಂದೇಶ ಕೊಡುತ್ತೆ ಅನ್ನೋದು ರಿಷಿಕಾ ಅವರ ಕಾಳಜಿ ಆಗಿರಬಹುದು. ಕೇವಲ ಹೀರೋಯಿಸಮ್ ಎಲಿವೇಟ್ ಮಾಡೋಕೆ ಹೆಣ್ಮಕ್ಕಳನ್ನು ಬೈಯಲೇಬೇಕಾ ಅನ್ನೋದು ಇಲ್ಲಿ ಮುಖ್ಯ ಪ್ರಶ್ನೆ. ಈ ದೃಷ್ಟಿಯಿಂದ ನೋಡಿದ್ರೆ ರಿಷಿಕಾ ಸಿಂಗ್ ಎತ್ತಿರುವ ಪ್ರಶ್ನೆ ಲಾಜಿಕ್ ಆಗಿದೆ. ಈಗ ನಾಣ್ಯದ ಇನ್ನೊಂದು ಮುಖ, ನೆಗೆಟಿವ್ ಅಥವಾ ಕ್ಯಾಶುವಲ್ ಪರ್ಸ್ಪೆಕ್ಟಿವ್. ಸಿನಿಮಾದ ಹೆಸರೇನು? ಟಾಕ್ಸಿಕ್. ಟಾಕ್ಸಿಕ್ ಅಂದ್ರೇನೆ ಅರ್ಥ ವಿಷಕಾರಿ ಅಥವಾ ಕೆಟ್ಟದ್ದು ಅಂತ. ಈ ಸಿನಿಮಾದಲ್ಲಿ ಬರೋ ಪಾತ್ರಗಳು ಬಹುಶಃ ಡಾರ್ಕ್ ಶೇಡ್ನಲ್ಲಿವೆ. ಅಂಡರ್ ವರ್ಲ್ಡ್ ಅಥವಾ ಮಾಫಿಯಾ ಬ್ಯಾಕ್ಡ್ರಾಪ್ನಲ್ಲಿ ಇರುವಂತಹ ಕಥೆಯಲ್ಲಿ ಬರುವಂತಹ ರೌಡಿ ಪಾತ್ರಗಳು ಮರ್ಯಾದಾ ಪುರುಷೋತ್ತಮ ರಾಮನ ತರಹ ದಯವಿಟ್ಟು ಕುಳಿತುಕೊಳ್ಳಿ ಅಂತ ಮಾತಾಡೋದಕ್ಕೆ ಸಾಧ್ಯ ಇಲ್ಲ. ಅವರು ರಫ್ ಆಗಿ ಟಾಕ್ಸಿಕ್ ಆಗಿ ಮಾತನಾಡಬೇಕು ತಾನೆ. ಅದನ್ನು ಕೇವಲ ಒಂದು ಪಾತ್ರ ಅಂತ ನೋಡಬೇಕೇ ಹೊರತು ಯಶ್ ಅವರೇ ಸ್ವತಃ ಹೆಣ್ಣು ಮಕ್ಕಳಿಗೆ ಬೈದಿದ್ದಾರೆ ಅಂತ ತಗೊಳ್ಳೋದು ಎಷ್ಟು ಸರಿ? ಇನ್ನೊಂದು ಕಡೆ ಜನ ಏನು ಹೇಳ್ತಿದ್ದಾರೆ ಅಂದರೆ ಟಾಕ್ಸಿಕ್ ಟ್ರೈಲರ್ ಟ್ರೆಂಡಿಂಗ್ನಲ್ಲಿದೆ. ಆ ಟ್ರೆಂಡನ್ನು ಬಳಸ್ಕೊಂಡು ಫೇಮಸ್ ಆಗೋಕೆ, ವ್ಯೂಸ್ ಪಡೆಯೋಕೆ ಮಾಡ್ತಿರುವಂತಹ ಪಬ್ಲಿಸಿಟಿ ಸ್ಟಂಟ್ ಇದು ಅಂತ. ಸುಖ ಸುಮ್ಮನೆ ವಿವಾದ ಸೃಷ್ಟಿ ಮಾಡಿದ್ರೆ ಈಸಿಯಾಗಿ ನ್ಯೂಸ್ನಲ್ಲಿ ಬರಬಹುದು ಅನ್ನೋದು ಕೆಲವು ನೆಟ್ಟಿಗರ ವಾದ. ಸಿನಿಮಾದ ಕಂಟೆಂಟ್ ಇನ್ನೂ ಯಾರಿಗೂ ಗೊತ್ತಿಲ್ಲ. ಕೇವಲ 1 ನಿಮಿಷದ ಟ್ರೈಲರ್ನ ಒಂದೇ ಒಂದು ತುಣುಕನ್ನ ಇಟ್ಕೊಂಡು ಇಡೀ ಸಿನಿಮಾವನ್ನ ಜಡ್ಜ್ ಮಾಡೋದು ಖಂಡಿತ ತಪ್ಪು. ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಸ್ಗಳ ಯುದ್ಧವೇ ನಡೀತಾ ಇದೆ. ಆದರೆ ಇವೆಲ್ಲದರ ಮಧ್ಯೆ ನಾವು ಮರೆಯಬಾರದ ಒಂದು ಅತಿ ಮುಖ್ಯವಾದ ವಿಷಯ ಇದೆ. ಅದೇ ನಮ್ಮ ಹೆಮ್ಮೆಯ ರಾಕಿಂಗ್ ಸ್ಟಾರ್ ಯಶ್. ಟಾಕ್ಸಿಕ್ ಕೇವಲ ಒಂದು ಸಿನಿಮಾವಲ್ಲ, ಅದು ಕನ್ನಡಿಗರ ಹೆಮ್ಮೆ. ಟ್ರೈಲರ್ ಲಾಂಚ್ ಇವೆಂಟ್ನಲ್ಲಿ ಸ್ವತಃ ಯಶ್ ಅವರೇ ಒಂದು ಮಾತು ಹೇಳಿದ್ರು, ಕನ್ನಡಿಗರ ತಲೆ ತಗ್ಗಿಸುವಂತಹ ಯಾವುದೇ ಕೆಲಸವನ್ನ ನಾನು ಮಾಡೋದಿಲ್ಲ ಅನ್ನೋ ವಿಚಾರ. ಕಾಲಕ್ಕೆ ತಕ್ಕಂತೆ ನಡಿಬೇಕು, ತಾಳಕ್ಕೆ ತಕ್ಕಂತೆ ಕುಣಿಬೇಕು ಆಗುತ್ತೆ. ಕನ್ನಡಿಗರು ಹೆಮ್ಮೆಯಿಂದ ಹೇಳ್ಬೋದು, ಯಾವತ್ತೂ ತಲೆ ತಗ್ಸಕ್ಕೆ ನಾವು ಬಿಡಲ್ಲ. ತಲೆ ಎತ್ಕೊಂಡು ಓಡಂಗಿರುತ್ತೆ. ಹೆಮ್ಮೆಯಿಂದ ನೋಡಿ ಸಿನಿಮಾ. ಯಶ್ ಅವರು ಇಷ್ಟು ವರ್ಷ ಬೆಳೆದು ಬಂದ ದಾರಿ, ಅವರು ನಿಜ ಜೀವನದಲ್ಲಿ ಹೆಣ್ಣು ಮಕ್ಕಳಿಗೆ ಕೊಡುವಂತಹ ಗೌರವ ಎಲ್ಲರಿಗೂ ಗೊತ್ತಿದೆ. ಹಾಗಾಗಿ ಡೈರೆಕ್ಟರ್ ಗೀತು ಮೋಹನ್ ದಾಸ್, ನೆನಪಿರ್ಲಿ ಅವರು ಕೂಡ ಒಬ್ಬ ಮಹಿಳೆ, ಅವರು ಈ ಸಿನಿಮಾದಲ್ಲಿ ಹೆಣ್ಣು ಮಕ್ಕಳಿಗೆ ಬೇಕು ಅಂತಲೇ ಅಗೌರವ ತೋರುವಂತಹ ದೃಶ್ಯಗಳನ್ನು ಇಟ್ಟಿರುತ್ತಾರೆ ಅಂತ ಅಂದ್ಕೊಳ್ಳೋದು ತುಂಬಾನೇ ಕಷ್ಟ.
ಆ ಡೈಲಾಗ್ನ ಹಿಂದಿನ ಅಸಲಿ ಕಥೆ ಏನು, ಆ ಸೀನ್ನ ಕಾಂಟೆಕ್ಸ್ಟ್ ಏನು ಅನ್ನೋದನ್ನು ಸಿನಿಮಾ ರಿಲೀಸ್ ಆದಮೇಲೆ ನಮಗೆ ಕ್ಲಿಯರ್ ಆಗೋದು. ಫೈನಲ್ ಆಗಿ ಹೇಳೋದು ಇಷ್ಟೇ, ರಿಷಿಕಾ ಸಿಂಗ್ ಅವರು ತಮಗೆ ಸರಿ ಅನಿಸಿದ್ದನ್ನು ಧೈರ್ಯವಾಗಿ ಹೇಳಿದ್ದಾರೆ. ಅವರಿಗೆ ಆ ಫ್ರೀಡಮ್ ಆಫ್ ಸ್ಪೀಚ್ ಇದೆ ಮತ್ತು ಅದು ಮೆಚ್ಚುವಂಥದ್ದು ಕೂಡ. ಅದೇ ರೀತಿ ಆ ಪಾತ್ರದ ಡಿಮ್ಯಾಂಡ್ಗೆ ತಕ್ಕಂತೆ ಡೈಲಾಗ್ ಇಡುವಂತಹ ಕ್ರಿಯೇಟಿವ್ ಸ್ವಾತಂತ್ರ್ಯ ನಿರ್ದೇಶಕರಿಗೂ ಕೂಡ ಇದೆ ಅಲ್ವಾ. ನಾವು ಪ್ರೇಕ್ಷಕರಾಗಿ ಕೇವಲ ಒಂದು ಡೈಲಾಗ್ ಇಟ್ಟುಕೊಂಡು ಆನ್ಲೈನ್ನಲ್ಲಿ ಕಿತ್ತಾಡೋ ಬದಲು ಸಿನಿಮಾ ರಿಲೀಸ್ ಆಗೋವರೆಗೆ ಕಾಯೋಣ. ಟಾಕ್ಸಿಕ್ ಖಂಡಿತವಾಗಿಯೂ ಕನ್ನಡ ಚಿತ್ರರಂಗವನ್ನು ಮತ್ತೊಂದು ಲೆವೆಲ್ಗೆ ತಗೊಂಡು ಹೋಗುತ್ತೆ ಅನಿಸುತ್ತೆ. ನಿಮ್ಮ ಪ್ರಕಾರ ರಿಷಿಕಾ ಸಿಂಗ್ ಅವರು ಹೇಳಿದ್ದು ಸರಿಯಾ, ಅಥವಾ ಇದು ಕೇವಲ ಟ್ರೈಲರ್ನ ಡೈಲಾಗ್, ಜಸ್ಟ್ ಪಾತ್ರದ ಡಿಮ್ಯಾಂಡ್ ಅನ್ನೋದು ಅಷ್ಟೇನಾ ಅನ್ನುವಂಥ ಥಾಟ್ ನಿಮಗೆ ಇದರ ಬಗ್ಗೆ ಏನು ಒಪಿನಿಯನ್ ಇದೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.